ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಬ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ, ಕೀರ್ತಿ, ಹೆಮ್ಮೆ. ಇವರಿಬ್ರು ಮಾಡಿರೋಂಥ ಸಾಧನೆ ಅದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಯಾರು ಮಾಡದೇ ಇರೋಂಥ ಸಾಧನೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿರ್ತಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರಿಗೆ ಸಿಕ್ಕಿರುವಂಥ ಸಿನಿಮಾ, ಪಾತ್ರ, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಮೂಲಕ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ, ಈ ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವ್ರಿಗೆ ಸಿಕ್ಕಿರುವಂಥ ಸಿನಿಮಾ, ಆ ಪಾತ್ರ, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್ ಅಂತ ಅವರೊಂದಷ್ಟು ದಾಖಲೆಗಳನ್ನ ಕ್ರಿಯೇಟ್ ಮಾಡ್ತಾರೆ. ಒಟ್ಟಲ್ಲಿ ಇವರಿಬ್ರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರೋಂಥ ಕೊಡುಗೆ ಬೇರೆ ಯಾವ ಆಕ್ಟ್ರೆಸ್ ಕೊಟ್ಟಿಲ್ಲ. ಅದಕ್ಕೆ ಉದಾಹರಣೆ ಅವ್ರು ತಗೊಂಡಿರುವಂತ ಪ್ರಶಸ್ತಿಗಳು, ಸಿಲ್ವರ್ ಜೂಬ್ಲಿ ಸಿನಿಮಾಗಳು, ಆ ಸಿನಿಮಾದ ಕಲೆಕ್ಷನ್ಸ್, ಪ್ರೊಡ್ಯೂಸರ್ಗಳು ಕೊಡುವಂತ ಸ್ಟೇಟ್ಮೆಂಟ್ಸ್. ಮುಂಚೆನೆ ಒಂದು ವಿಡಿಯೋನಲ್ಲಿ ನಾನು ಹೇಳಿದ್ದೆ, ಒಬ್ಬ ನಟನ ನಿಜವಾದ ಸಕ್ಸಸ್ ಯಾವುದು ಅಂದ್ರೆ ಆ ಸಿನಿಮಾದ ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್. ಈ ಕ್ಯಾಟಗರಿನಲ್ಲಿ ಯಾರಿಗೇ ಲಾಸ್ ಆದರೂ ಆ ಸಿನಿಮಾ ಸಕ್ಸಸ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ಗಳು ಲಾಸ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಕಾರಣ, ಒಂದು ಸಿನಿಮಾ ಸುಮಾರಾಗಿ ಹೋದರು ಆ ಪ್ರೊಡ್ಯೂಸರ್ನ ಕರೆದು ಇನ್ನೊಂದು ಸಿನಿಮಾ ಮಾಡಿ ಅವ್ರನ್ನ ಸಕ್ಸಸ್ ವೆಂಚರ್ ಅಲ್ಲಿ ಇಟ್ಟವ್ರೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋ ಪ್ರೊಡ್ಯೂಸರ್ಗಳು ಹೇಳೋದು, ರಾಜನ ವಿಷ್ಣುದಾದ ಇದಿರುವಂತ ಕಾಲ ಸುವರ್ಣ ಕಾಲ, ಮತ್ತೆ ಅಂತ ಒಂದು ಕಾಲ ಬರಬೇಕು ಅಂತ ನಾವು ದಿನ ದೇವ್ರನ್ನ ಬೇಡ್ತೀವಿ ಅಂತ ಹೇಳ್ತಾರೆ. 70s, 80s, 90s ಅಲ್ಲಿ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳು ಬಂದಿರೋದು ನಾವು ನೋಡಿದೀವಿ. ಬಟ್ ಆದ್ರೆ 1982 ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳು ಒಂದು ಹೊಸ ದಾಖಲೆ ಕ್ರಿಯೇಟ್ ಮಾಡುತ್ತೆ. ಯಾವ ತರ ದಾಖಲೆ ಅಂತ ನೋಡೋಣ ಬನ್ನಿ. 1982 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಮತ್ತು ಸರಿತಾ ಮ್ಯಾಮ್ ಆಕ್ಟ್ ಮಾಡಿ, ದೊರೆ ಭಗವಾನ್ ಸರ್ ಡೈರೆಕ್ಟ್ ಮಾಡಿ, ಎಸ್.ಎ. ಶ್ರೀನಿವಾಸ್, ಸದಾನಂದ್, ರಾಜಶೇಖರ್ ಮತ್ತು ಶಿವರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ಹೊಸ ಬೆಳಕು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಥಿಯೇಟರ್ ಗಳಲ್ಲೂ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ವಿಷ್ಣು ಸರ್ ಮತ್ತೆ ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎ ರಾಧಾಕೃಷ್ಣ ಮತ್ತು ವಿ.ಎಲ್. ಶ್ರೀನಿವಾಸ್ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಊರಿಗೆ ಉಪಕಾರಿ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಊರಿಗೆ ಉಪಕಾರಿ ಸಿನಿಮಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಸಿಂಗೀದಂ ಶ್ರೀನಿವಾಸ ರಾವ್ ಸರ್ ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಪ್ರೊಡ್ಯೂಸ್ ಮಾಡಿ, ರಾಜ್ಕುಮಾರ್ ಸರ್, ಮಾಧವಿ ಮ್ಯಾಮ್ ಆಕ್ಟ್ ಮಾಡಿರೋ ಹಾಲು ಜೇನು ಅನ್ನೋ ಒಂದು ಸಿನಿಮಾ. ಹಾಲು ಜೇನು ಸಿನಿಮಾ 35 ವಾರ ಕಂಪ್ಲೀಟ್ ಮಾಡಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್, ಶ್ರೀಪ್ರಿಯಾ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶಶಿರೇಖಾ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಮ್ಮಿಗಲ್ಲು ಅನ್ನೋ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂತ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅನ್ನೋ ಹಾಡು ಸೂಪರ್ ಹಿಟ್ ಹಾಡಾಗುತ್ತೆ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಜಿಮ್ಮಿಗಲ್ಲು ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಸಿಂಗೀದಂ ಶ್ರೀನಿವಾಸ ರಾವ್ ಸರ್ ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಪ್ರೊಡ್ಯೂಸ್ ಮಾಡಿ, ರಾಜ್ಕುಮಾರ್ ಸರ್ ಆಕ್ಟ್ ಮಾಡಿರೋ ಚಲಿಸುವ ಮೋಡಗಳು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 1 ವರ್ಷ ಓಡುತ್ತೆ. ಮೈಸೂರು ಸಿಟಿನಲ್ಲಿ ಮಾತ್ರ 7.5 ಲಕ್ಷ ಟಿಕೆಟ್ ನ ಸೋಲ್ಡ್ ಮಾಡಿದ್ದಾರೆ. ಯೋಚನೆ ಮಾಡಿ, ಆಗಿನ ಕಾಲ ಜನಸಂಖ್ಯೆಗೆ 7.5 ಲಕ್ಷ ಟಿಕೆಟ್ ಸೇಲ್ ಆಗಿದೆ ಅಂದ್ರೆ ಎಂತ ರೆಕಾರ್ಡ್ ಅದು. ಬ್ಯಾಂಗ್ಳೂರ್ ಸಂಪಂಗಿ ಥಿಯೇಟರ್ ಅಲ್ಲಿ ಎಷ್ಟೇ ದೊಡ್ಡ ಸಿನಿಮಾ ಇದ್ರು 1 ವಾರದಿಂದ 2 ವಾರದೊಳಗೆ ತೆಗೆದಾಕ್ಬಿಡ್ತಾರೆ. ಅದು ಎಷ್ಟೇ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಇದ್ರು 2 ವಾರನೇ ಲಾಸ್ಟ್, ಅದ್ರ ಮೇಲೆ ಓಡಿಸಲ್ಲ ಆ ಥಿಯೇಟರ್ ಅಲ್ಲಿ. ಅಂತ ಥಿಯೇಟರ್ ಅಲ್ಲಿ ಚಲಿಸುವ ಮೋಡಗಳು 85 ದಿನ ಓಡಿಸ್ತಾರೆ. ಅಂದ್ರೆ ಹತ್ರ 12 ವಾರ ಓಡಿಸ್ತಾರೆ ಆ ಥಿಯೇಟರ್ ಅಲ್ಲಿ. ಚಲಿಸುವ ಮೋಡಗಳು ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಇನ್ನು ರಾಜ್ಕುಮಾರ್ ಸರ್ ಕ್ರಿಯೇಟ್ ಮಾಡಿರೋ ಎಷ್ಟೋ ರೆಕಾರ್ಡ್ ಗಳು ಬ್ರೇಕ್ ಆಗದೇನೆ ಇದೆ. ಅಂದ್ರೆ ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕೆ ಸಾಧ್ಯನೇ ಆಗದೆ ಇರೋ ಎಷ್ಟೋ ಸಿನಿಮಾಗಳಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮಾತಾಡಿರೋ ಈ 3 ಸಿನಿಮಾಗಳನ್ನೇ ತಗೊಳ್ಳಿ. ಮಾರ್ಚ್ 5th 1982 ಹೊಸ ಬೆಳಕು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿ 175 ಡೇಸ್ ಕಂಪ್ಲೀಟ್ ಆದ್ರೂ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗಿ ನಡೀತಾ ಇರುತ್ತೆ. ಆ ತರ ಹೌಸ್ಫುಲ್ ಆಗಿ ನಡೀತಾ ಇರೋ ಟೈಮ್ ಅಲ್ಲಿ 27th May 1982 ನಲ್ಲಿ ಹಾಲು ಜೇನು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾಗೋಸ್ಕರ ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ಹೊಸ ಬೆಳಕು ಸಿನಿಮಾನ ತೆಗೆದಾಕ್ತಾರೆ ಥಿಯೇಟರ್ ಇಂದ. ಮತ್ತೆ ಹಾಲು ಜೇನು ಸಿನಿಮಾ ಸಕ್ಸಸ್ ಆಗಿ ನಡೀತಾ ಇರುವಾಗ 29
29th ಅಕ್ಟೋಬರ್ 1982 ನಲ್ಲಿ ಚಲಿಸುವ ಮೋಡಗಳು ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಚಲಿಸುವ ಮೋಡಗಳು ಸಿನಿಮಾ ರಿಲೀಸ್ ಆದ ತಕ್ಷಣ ಆಲೋಚನೆ ಸಿನಿಮಾನ ಸುಮಾರು ಥಿಯೇಟರ್ ಗಳಿಂದ ತೆಗೆದಾಕ್ತಾರೆ. ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಮಾತಾಡೋದು ರಾಜ್ಕುಮಾರ್ ಅವ್ರಿಗೆ ಸರಿಸಾಟಿ ರಾಜ್ಕುಮಾರ್ ಅವರೇ ಅಂತ ಮಾತಾಡೋರು. ವಿಷ್ಣು ಸರ್ ಕಾಜಲ್ ಕಿರಣ್ ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎಂ ಪಾಂಡುರಂಗನ್ ಮತ್ತು ಎಂ ರಾಮಲಿಂಗಂ ಪ್ರೊಡ್ಯೂಸ್ ಮಾಡಿರೋ ಸಾಹಸ ಸಿಂಹ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಶೋ ನಡೆಯುತ್ತೆ. ಮಾರ್ನಿಂಗ್ ಶೋ ನಲ್ಲಿ ಯಾವಾಗ ಸಿನಿಮಾ ಬಗ್ಗೆ ಪಾಸಿಟಿವ್ ರಿವ್ಯೂ ಬರುತ್ತೋ ಆ ಸಿನಿಮಾನ ಸೋಲ್ಸಕ್ಕೆ ಸುಮಾರು ಪ್ರಯತ್ನಗಳು ನಡೆಯುತ್ತೆ. ಒಂದೊಂದ್ ಕಡೆ ಒಂದೊಂದ್ ತರ ಪ್ರಯತ್ನಗಳು ನಡೆಯುತ್ತೆ. ಕೆಲವು ಕಡೆ ಥಿಯೇಟರ್ ಒಳಗೋಗಿ ಪ್ರೇಕ್ಷಕರು ಸಿನಿಮಾ ನೋಡ್ತಾ ಇರುವಾಗ ಅವರವರೇ ಗಲಾಟೆಗಳನ್ನ ಮಾಡ್ಕೊಂಡು ಅವರವರೇ ಹೊಡೆದಾಡ್ಕೊಂಡು ಶೋ ನಿಲ್ಲಿಸೋರು. ಇನ್ನು ಕೆಲವು ಕಡೆ ಟಿಕೆಟ್ ಕೌಂಟರ್ ಹತ್ರ ನಿಂತ್ಕೊಂಡು ಟಿಕೆಟ್ ತಗೊಳ್ಳೋ ಆಡಿಯನ್ಸ್ ನ ಹೆದರ್ಸೋರು. ಮೈಸೂರಲ್ಲಿ ಇರೋ ಶಾಂತಲಾ ಥಿಯೇಟರ್ ಅಲ್ಲಿ ಪ್ರೊಜೆಕ್ಟರ್ ರೂಮ್ ಹೋಗಿ ಅಲ್ಲಿರೋರ್ನೆಲ್ಲ ಹೊಡೆದಾಕಿ ಸಾಹಸ ಸಿಂಹ ಸಿನಿಮಾದ ರೀಲ್ ನ ತಗೊಂಡ್ಬಂದು ಅಂಟಿಸ್ಬಿಡೋರು. ಬ್ಯಾಂಗ್ಳೂರ್ ಅಭಿನಯ ಥಿಯೇಟರ್ ಅಲ್ಲಿ ಸಾಹಸ ಸಿಂಹ ಸಿನಿಮಾ ಎಷ್ಟು ದಿನ ಓಡುತ್ತೋ ಅಷ್ಟು ದಿನಕ್ಕೂ ಪೊಲೀಸ್ ಪ್ರೊಟೆಕ್ಷನ್ ತಗೊಂತಾರೆ. ಈ ತರ ಪೊಲೀಸ್ ಅವ್ರ ಸಹಾಯದಿಂದ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಸಿನಿಮಾ ನಡೆಸ್ತಾರೆ. ಸಾಹಸ ಸಿಂಹ ಸಿನಿಮಾದ ಬಜೆಟ್ 18 ಲಕ್ಷ ರೂಪಾಯಿ ಆಗಿರುತ್ತೆ. ಆದ್ರೆ ಆ ಸಿನಿಮಾ ಕಲೆಕ್ಟ್ ಮಾಡಿದ್ದು 1,80,00,000. ಆ ಕಾಲಕ್ಕೆ 1,80,00,000 ಕಲೆಕ್ಟ್ ಮಾಡಿದೆ ಅಂದ್ರೆ ಅದು ಎಷ್ಟು ದೊಡ್ಡ ರೆಕಾರ್ಡ್ ಅಂತ ಯೋಚನೆ ಮಾಡಿ. ಅದು ಮಾತ್ರ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಂಭಾವನೆ ಹೇಗಿತ್ತು ಅಂದ್ರೆ 80s ಪೀರಿಯಡ್ ಅಲ್ಲಿ ಕನ್ನಡದ ಸೂಪರ್ ಸ್ಟಾರ್ಸ್ ಅಂತ ಯಾರ್ಯಾರಿದ್ರು ಅವ್ರಿಗಿಂತ 3 ಪಟ್ಟು ಹೆಚ್ಚು ಸಂಭಾವನೆ ವಿಷ್ಣುವರ್ಧನ್ ಅವ್ರು ತಗೊಂತಾ ಇದ್ರು. ಅದು ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೈಯೆಸ್ಟ್ ಪೇಯರ್ ಲಿಸ್ಟ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇರ್ತಾರೆ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ಸಿನ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಆಕ್ಷನ್ಸ್ ನ ಇನ್ನೊಂದು ಹಂತಕ್ಕೆ ತಗೊಂಡೋಗಿರುವಂತ ಸಿನಿಮಾ. ಅದು ಮಾತ್ರ ಅಲ್ಲ, ಅದುವರೆಗೂ ಬಂದಿರೋ ಫೈಟ್ ಸೀಕ್ವೆನ್ಸ್ಗೂ ಸಾಹಸ ಸಿನಿಮಾ ನಂತರ ಬಂದಿರೋ ಫೈಟ್ ಸೀಕ್ವೆನ್ಸ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಸಾಹಸ ಸಿನಿಮಾ ನಂತರ ಬೇರೆ ಸಿನಿಮಾಗಳಲ್ಲಿ ಕೂಡ ಸಾಹಸ ಫೈಟ್ ಸೀಕ್ವೆನ್ಸ್ ತರ ಕಂಪೋಸ್ ಮಾಡಕ್ಕೆ ಸ್ಟಂಟ್ ಮ್ಯಾನ್ ಗಳಿಗೆ ಒತ್ತಡ ತರ್ತಾರೆ. ಅದು ಮಾತ್ರ ಅಲ್ಲ, ಆ ಸಿನಿಮಾನಲ್ಲಿ ಬರೋ ಒಂದೊಂದು ಸಾಹಸನು ತುಂಬಾ ಸ್ಟೈಲಿಶ್ ಆಗಿ ಟ್ರೆಂಡ್ ಆಗಿರುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಸಾಹಸ ಸಿನಿಮಾನ ಯಾವಾಗಲ ರಿಲೀಸ್ ಮಾಡಿದ್ರು ಆ ಟೈಮ್ ಅಲ್ಲಿ ರಿಲೀಸ್ ಆಗಿರೋ ಹೊಸ ಸಿನಿಮಾಗಳಿಗಿಂತ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ಮಾತ್ರ ಅಲ್ಲ, ಹೆಚ್ಚಿನ ಕಲೆಕ್ಟ್ ಮಾಡಿರೋ ಸಿನಿಮಾ ಕೂಡ ಸಾಹಸ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ನಂತರನೇ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಅನ್ನೋ ಶೀರ್ಷಿಕೆಗೆ ಮಾಲೀಕನಾಗ್ತಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತೆ ಶಂಕರ್ ನಾಗ್ ಸರ್ ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, AL ಅಭಯ್ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡಿರೋ ಕಾರ್ಮಿಕ ಕಲ್ಲನಲ್ಲ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ವಿಷ್ಣು ಸರ್ ಮತ್ತೆ ಆರತಿ ಮ್ಯಾಮ್ ಆಕ್ಟ್ ಮಾಡಿ, ಗೀತಾ ಪ್ರಿಯಾ ಅವರು ಡೈರೆಕ್ಟ್ ಮಾಡಿ, BP ಬಲಿಗ ಅವರು, BS ಬಲಿಗ ಅವರು, BM ಬಲಿಗ ಅವರು ಪ್ರೊಡ್ಯೂಸ್ ಮಾಡಿರೋ ಸುವರ್ಣ ಸೇತುವೆ ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಆ ವರ್ಷಕ್ಕೆ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.